ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು 30 ಸೈಜ್ ಬ್ಲೌಸ್ನ ಹೇಗೆ ಬೇಗ ಬೇಗ ಕಟಿಂಗ್ ಮಾಡೋದು, ಫ್ರಂಟು ಮತ್ತು ಬ್ಯಾಕು ಎರಡನ್ನೂ ಕೂಡ ಒಂದೇ ಸಲ ಕಟಿಂಗ್ ಮಾಡಿ ತೋರಿಸ್ತೀನಿ. ಇದರಿಂದ ನಿಮಗೆ ತುಂಬಾ ಬೇಗ ಬೇಗ ಬ್ಲೌಸ್ ಕಟಿಂಗ್ ಅನ್ನೋದನ್ನು ಮಾಡ್ಕೋಬೋದು. ಸೊ ಇದಕ್ಕೆ ನೆಕ್ ವಿಡ್ತ್ ಎಷ್ಟು ತೊಗೋಬೇಕು, ಭುಜ ಎಷ್ಟು ತೊಗೋಬೇಕು, ಹಾಗೆಯೇ ಆರ್ಮೋಲ್ ಎಷ್ಟು ಕಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಕನ್ಫ್ಯೂಸ್ ಇರುತ್ತೆ ಅಲ್ವಾ. ಯಾಕಂತಂದರೆ ಚಿಕ್ಕ ಅಳತೆ ಬ್ಲೌಸ್ ಆಗಿರೋದ್ರಿಂದ ಎಷ್ಟೆಷ್ಟು ತಗೋಬೇಕು ಅನ್ನೋದು ಕನ್ಫ್ಯೂಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಪರ್ಫೆಕ್ಟಾಗಿ ಹೇಗೆ ಕಟ್ ಮಾಡೋದು ಅಂತ. ಬೆನ್ನಿನ ಪೂರ್ಣ ಉದ್ದ ಬಂದು ಇವ್ರದ್ದು 13 ಇಂಚಿದೆ. 13 ಇಂಚ್ಗೆ 1 ಇಂಚನ್ನ ಆ್ಯಡ್ ಮಾಡಿ 14 ಇಂಚ್ಗೆ ನಾನು ತಗೋತಾ ಇದ್ದೀನಿ. ಯಾಕಂತಂದರೆ 13 ಇಂಚು ನಮಗೆ ರೆಡಿ ಇರುತ್ತೆ. 14 ಇಂಚು ತೊಗೊಂಡ್ರೆ ಇಲ್ಲಿ 1/2 ಇಂಚ್ ಹೋಗುತ್ತೆ, ಇಲ್ಲಿ 1/2 ಇಂಚು ಭುಜ ಅಟ್ಯಾಚ್ ಮಾಡೋದಕ್ಕೆ ಹೋಗುತ್ತೆ. ನೀವು 14 ಇಂಚ್ ತಗೋತು ಅಂತಂದರೆ ಪರ್ಫೆಕ್ಟಾಗಿ ಆಗುತ್ತೆ. ಸೊ ಗೊತ್ತಾಯ್ತಲ್ವ 1 ಇಂಚು ಏನಕ್ಕೆ ಜಾಸ್ತಿ ತಗೊಂಡೆ ಅಂತ. ಇವಾಗ 14 ಇಂಚ್ಗೆ ನಾವು ತಗೊಂಡಿದ್ದೀವಿ ಅಲ್ವಾ, ಇದನ್ನು ಈ ರೀತಿ ಇಟ್ಕೊಳ್ಳಿ. 14 ಇಂಚ್ಗೆ ತಗೊಂಡಿರೋದಕ್ಕೆ ಇದನ್ನು ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಬಂದು ನೆಕ್ ವಿಡ್ತ್ ಬಂದು 2 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಭುಜ ಬಂದು 3 ಇಂಚು, ಆರ್ಮೋಲ್ ಬಂದು 5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ 5 ಇಂಚು ಸಾಕು, 5 ಇಂಚ್ಗಿಂತ ಜಾಸ್ತಿನ ತಗೊಳಕ್ಕೆ ಹೋಗ್ಬಿಡಿ. ಯಾಕಂತಂದರೆ ಚಿಕ್ಕ ಅಳತೆ ಆಗಿರೋದ್ರಿಂದ 5 ಇಂಚು ನಮಗೆ ಸಾಕಾಗುತ್ತೆ. ಇದಾದಮೇಲೆ ಫ್ರಂಟ್ ಡೀಪ್ ಅಳತೆ ಬ್ಲೌಸೆಲ್ಲ ಇಟ್ಟು ನೋಡ್ಕೊಳ್ಳಿ. ನಾವು ಆಲ್ಮೋಸ್ಟ್ ಆಲ್ 30 ಸೈಜ್ಗೆಲ್ಲ ಎಷ್ಟು ಫ್ರಂಟ್ ಡೀಪ್ ಇಟ್ಕೋಬೇಕು ಅಂತಂದರೆ ಒಂದು 6 ಇಂಚಷ್ಟು ಕೂಡ ಇಟ್ಕೊಂಡ್ರೆ ಸಾಕಾಗುತ್ತೆ. ಸೊ 6 ಇಂಚು ಬಂದು ಡೀಪು. ಹಾಗೆಯೇ ನಾವು ಇಲ್ಲಿ 2 ಇಂಚ್ ಇಟ್ಟಿದ್ದೀವಿ ಅಲ್ವಾ, ಇಲ್ಲಿ 2.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಕೊಡಿ. ಇದನ್ನು ಇವಾಗ ರೌಂಡ್ ಶೇಪ್ ಕೊಡಿ. ಸೊ ಇಲ್ಲಿ ಬಂದು 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟು 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿರೋದನ್ನು ಈ ರೀತಿ ರೌಂಡ್ ಶೇಪ್ ಕೊಡಿ. ಹಾಗೆಯೇ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರೋದನ್ನು ಕೂಡ ರೌಂಡ್ ಶೇಪ್ ಕೊಡಿ. ಇದಾದಮೇಲೆ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಎಷ್ಟಿದೆ ಅಂತಂದ್ಬಿಟ್ಟು ಅಳತೆ ಬ್ಲೌಸಲ್ಲೇ ನೋಡ್ಕೋಬೇಕು. ಸೊ ನಾನು ಬೇಕಾದ್ರೆ ತೋರಿಸ್ಕೊಡ್ತೀನಿ ಹೇಗೆ ಅಂತಂದ್ಬಿಟ್ಟು. ನೋಡಿ, ಈ ರೀತಿ ಭುಜದಿಂದ ಬೆಲ್ಟ್ ಪಟ್ಟಿ ಅಟ್ಯಾಚ್ ಆಗಿರುತ್ತೆ ಅಲ್ವಾ, ಅಲ್ಲಿವರೆಗೂ ಕೂಡ ಈ ರೀತಿ ಎಳ್ಕೊಳ್ಳಿ. 1/2 ಇಂಚು ಬಿಟ್ಟೇ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, 1/2 ಇಂಚು ಮೇಲ್ಗಡೆ ಬಿಟ್ಟು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಆದಮೇಲೆ ಮತ್ತೆ ಉಕ್ಸ್ಪಟ್ಟಿಯಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಎಷ್ಟಿದೆ ಅನ್ನೋದನ್ನು ನೋಡ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಯಾಕಂತಂದರೆ ಇಲ್ಲಿ ಡಾಟ್ಗೂ ಕೂಡ 1/4 ಇಂಚು ಹೋಗುತ್ತೆ. ಇಲ್ಲಿ ನಮಗೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೂ ಕೂಡ 1/2 ಇಂಚು ಹೋಗುತ್ತೆ. ಅದಕ್ಕೆ 1 ಇಂಚನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಈ ರೀತಿ ನೀಟಾಗಿ ಶೇಪ್ ಕೊಡಿ. ಸೊ 30 ಸೈಜ್ಗೆ ಡಾಟ್ ಪಾಯಿಂಟ್ ಬಂದು 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಭುಜದ ಮಧ್ಯದಿಂದ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಅಲ್ಲಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು. ಯಾಕಂತಂದರೆ ಚಿಕ್ಕ ಅಳತೆ ಅಲ್ವಾ, ಸಾಕು 1/2 ಇಂಚು. ಹಾಗೆಯೇ ಇಲ್ಲಿ ರೌಂಡ್ ಶೇಪ್ ಕೊಟ್ಟಿರ್ತೀವಿ ಅಲ್ವಾ, ಅಲ್ಲಿಂದ 3.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಇವಾಗ ಬೆಲ್ಟ್ ಪಟ್ಟಿನ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದೇ ಅಳತೆಗೆ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸೊ ಬೆಲ್ಟ್ ಪಟ್ಟಿನ ನಾನು ಆಮೇಲೆ ಕಟ್ ಮಾಡಿ ತೋರಿಸ್ತೀನಿ ಹೇಗೆ ಅಂತಂದ್ಬಿಟ್ಟು. ಇದೇನಾದರೂ ಜಾಸ್ತಿ ಪೀಸ್ ಇತ್ತು ಅಂತಂದರೆ ಇಲ್ಲೇ ಬೆಲ್ಟ್ ಪಟ್ಟಿ ರೆಡಿಯಾಗಿ ಹೋಗುತ್ತೆ. ಈಗೇನು ಮಾಡಬೇಕು ಅಂತಂದರೆ ಎರಡನ್ನೂ ಕೂಡ ಇಟ್ಕೊಂಡು ಫಸ್ಟು 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅಲ್ಲಿಗೆ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಎರಡನ್ನೂ ಫ್ರಂಟು ಮತ್ತು ಬ್ಯಾಕು ಎರಡನ್ನೂ ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ 1 ಇಂಚಷ್ಟು ಗ್ಯಾಪ್ಗೆ. ಇದಾದಮೇಲೆ ಇವಾಗ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಈ ಸೈಡ್ ಪೀಸ್ ಬಂದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗಾಗುತ್ತೆ. ಇದಾದಮೇಲೆ ಎರಡನ್ನ ಈ ರೀತಿ ಇಟ್ಕೊಂಡು ಭುಜನೂ ಕೂಡ ಕಟ್ ಮಾಡ್ಕೊಂಡು ಬಿಡೋಣ. 2 ಸೈಡ್ ಕೂಡ ನೋಡಿ ಈ ರೀತಿ 2 ಎಳೆನ ಇಟ್ಕೊಳ್ಳಿ. 2 ಎಳೆನ ಇಟ್ಕೊಂಡು ಹೀಗೆ ಭುಜದ ಹತ್ರ ಕಟ್ ಮಾಡ್ಕೊಂಡು ಬಿಡಿ. ಇದಾದಮೇಲೆ ಅದೇ ರೀತಿ ಮತ್ತೆ 2 ಪೀಸ್ನ ಈ ರೀತಿ ಇಟ್ಕೋಬೇಕು. ಇಟ್ಕೊಂಡು ನಾವು 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅಲ್ಲಿಗೆ ನಾವು ಈ ರೀತಿ ಕಟ್ ಮಾಡ್ಕೋಬೇಕು. ಆವಾಗ ನಿಮಗೆ ಫ್ರಂಟಲ್ಲಿ ಶೇಪ್ ಕೂಡ ರೆಡಿ ಆಗುತ್ತೆ. ಸೊ ಅದನ್ನೇ ಮತ್ತೆ ಈ ಕಡೆ ತಿರುಗಿಸ್ಕೊಳ್ಳಿ. ಒಂದು ಸ್ವಲ್ಪ ನಾಚ್ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಯಾಕಂದರೆ 2 ಸೈಡು ಒಂದೇ ರೀತಿ ಗೊತ್ತಾಗಬೇಕಲ್ವ. ಇದಾದಮೇಲೆ ಫ್ರಂಟ್ ಡೀಪ್ ಎಷ್ಟಿದೆ ಅಷ್ಟು ಅಳತೆಗೆ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಇವಾಗ ಇದನ್ನು ಓಪನ್ ಮಾಡ್ಕೋತು ಅಂತಂದರೆ ನಮಗೆ ಫ್ರಂಟ್ ಅನ್ನೋದು ರೆಡಿಯಾಗಿ ಹೋಗುತ್ತೆ. ಸೊ ನೋಡಿ, ಇದನ್ನು ಈ ರೀತಿ ಓಪನ್ ಮಾಡ್ಕೊಳ್ಳಿ. ಫ್ರಂಟ್ ಸೈಡ್ ರೆಡಿ ಆಯ್ತಲ್ವ. ನಾನು ಸೈಡ್ ಫಿಟ್ಟಿಂಗ್ ಮಾಡೋದು ಸುಮಾರು ವೀಡಿಯೋಸ್ನ ಹಾಕಿದ್ದೀನಿ. ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಫಸ್ಟೇ ಸೈಡ್ ಫಿಟ್ಟಿಂಗೇನು ಮಾರ್ಕ್ ಮಾಡ್ಕೊಳ್ಳೋದು ಬೇಡ. ಯಾಕಂತಂದರೆ ಫಸ್ಟೇ ಸೈಡ್ ಫಿಟ್ಟಿಂಗ್ ಮಾರ್ಕ್ ಮಾಡಿಕೊಂಡ್ರೆ ನೀವು ಸ್ಟಿಚಿಂಗ್ ಮಾಡಿದಾಗ 1/2 ಇಂಚು 3/4 ಇಂಚು ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಅದು ನಿಮಗೆ ಕರೆಕ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಯಾವಾಗಲೂ ಕೂಡ ಸೈಡ್ ಫಿಟ್ಟಿಂಗ್ನ ಲಾಸ್ಟಲ್ಲಿ ಸೈಡ್ ಫಿಟ್ಟಿಂಗ್ ಮಾಡಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದಾದಮೇಲೆ ಇದನ್ನು ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ನಾನು ಮೊದಲೆಲ್ಲ ಬೇರೆ ರೀತಿ ತೋರಿಸ್ತಾ ಇದ್ದೆ ಬ್ಯಾಕ್ ಡೀಪ್ ಯಾವ ರೀತಿ ಅಂತ ಅಂದ್ಬಿಟ್ಟು. ಟೇಪಲ್ಲಿ ಕೂಡ ಅಳತೆ ಮಾಡ್ಕೋಬೋದು.
ಬಿಗಿನರ್ಸ್ಗೆ ಏನಾಗುತ್ತೆ ಅಂತಂದರೆ ಬ್ಯಾಕ್ ಟಿಪ್ ಎಷ್ಟಿದೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ಈ ರೀತಿ ಅಳತೆ ಬ್ಲೌಸ್ನ ಮೇಲ್ಗಡೆ ಅರ್ಧ ಇಂಚು ಬಿಟ್ಟೇ ನೀಟಾಗಿ ಅದೇ ಶೇಪ್ ಬೇಕು ಅಂತಂದರೆ ಹಾಗೇ ಇಟ್ಕೋಬೋದು. ಇಲ್ಲ ಅಂತಂದರೆ ನನ್ನ ಬೇರೆ ವೀಡಿಯೋಸ್ಗಳನ್ನ ನೋಡಿ ಹೇಗೆ ನಾನು ಡೀಪ್ನ ಮಾರ್ಕ್ ಮಾಡಿ ಕಟಿಂಗ್ ಮಾಡಿದ್ದೀನಿ ಅಂತ. ಸೊ ಒಂದೊಂದರಲ್ಲಿ ಒಂದೊಂದು ರೀತಿನ ತೋರಿಸ್ಕೊಡ್ತೀನಿ. ನಿಮ್ಗೆ ಯಾವುದು ಈಸಿ ಆಗುತ್ತೆ ಅಲ್ವಾ ಅದನ್ನು ನೀವು ಕಟ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಅವ್ರದ್ದು ಶೇಪ್ ಇದೇ ರೀತಿ ಬೇಕು ಅಂತ ಕೇಳಿದ್ದಾರೆ, ಹಾಗಾಗಿ ನಾನು ಇದೇ ಶೇಪಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಇದರಲ್ಲಿ ಬೇರೆ ಡಿಸೈನ್ ಬೇಕು ಅಂತಂದರೆ ಕಟಿಂಗ್ ಮಾಡ್ಕೊಳ್ಳಿ. ನಾನು ಕಟ್ ಮಾಡಿದೆ ಅಂತಂದ್ಬಿಟ್ಟು ನೀವು ಇದೇ ರೀತಿ ಶೇಪಲ್ಲಿ ಕಟ್ ಮಾಡಬೇಕು ಅಂತೇನಿಲ್ಲ. ನಿಮಗೆ ಬಾಕ್ಸಲ್ಲಾದರೂ ಬೇಕಾ, ಯಾವ ಶೇಪಲ್ಲಿ ಬೇಕು, ಡೈಮಂಡಲ್ಲಾದರೂ ಯಾವುದ್ರಲ್ಲಿ ಬೇಕೋ ಅದರಲ್ಲಿ ನೀವು ಕಟ್ ಮಾಡ್ಕೋಬೋದು. ನೋಡಿ ಇದನ್ನು ಈ ರೀತಿ ಕಟಿಂಗ್ ಮಾಡಿಕೊಂಡು ಇದಿಷ್ಟು ಆಯ್ತಲ್ವ. ಇವಾಗ ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಯಿತು. ಸೊ ಬ್ಯಾಕ್ ಪಾರ್ಟ್ ರೆಡಿ ಆದಮೇಲೆ ಇವಾಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ನ ಮತ್ತೆ ಈ ರೀತಿ 4 ಫೋಲ್ಡ್ನ ಮಾಡ್ಕೋಬೇಕು. ನೋಡಿ ಹೀಗೆ ಇಟ್ಕೊಂಡು ಈ ರೀತಿ 4 ಫೋಲ್ಡ್ ಮಾಡಿಕೊಂಡು ಮತ್ತೆ ಅದನ್ನು ಸ್ಲೀವ್ಸ್ನ ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಯಾವ ರೀತಿ ಇದೆ ಅಲ್ವಾ ಅದೇ ರೀತಿ ನೀಟಾಗಿ ಇಟ್ಕೊಳ್ಳಿ. ಫಸ್ಟ್ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೊಂಡು ಬಿಡೋಣ. ಸ್ಲೀವ್ಸ್ ಕಟಿಂಗ್ ಮಾಡೋದು ಕೂಡ ಅಷ್ಟೇ. ನಾನು ಸುಮಾರು ವೀಡಿಯೋಸ್ನ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನನ್ನ ಚಾನಲ್ನ ಚೆಕ್ ಮಾಡಿ ಯಾವ ರೀತಿ ಸ್ಲೀವ್ಸ್ ಕಟಿಂಗ್ ಮಾಡಬೇಕು ಅನ್ನೋದನ್ನು ಸುಮಾರು ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ನಾರ್ಮಲಾಗಿ ನಾನು ಬೇಗ ಬ್ಲೌಸ್ ಕಟಿಂಗ್ ಆಗಬೇಕು ಅಂತಂದರೆ ಇದೇ ಮೆಥಡ್ನ ಯೂಸ್ ಮಾಡಿ ಸ್ಲೀವ್ಸ್ ಕಟಿಂಗ್ ಮಾಡ್ತೀನಿ. ಸೊ ಹೀಗೆ ಇಟ್ಕೊಳ್ಳಿ. ನಿಮಗೇನಾದರೂ ಅಳತೆ ಇಲ್ಲ ಅಂತಂದರೆ ಸ್ಲೀವ್ಸ್ ಕಟಿಂಗ್ದು 30 ಸೈಜ್ಗೆಲ್ಲ 8.5 ಇಂಚು ಸ್ಲೀವ್ಸ್ನ ಇಟ್ಕೊಳ್ಳಿ, ಕರೆಕ್ಟಾಗಿ ಆಗುತ್ತೆ. ಸೊ ಉದ್ದ ಬಂದು 8.5 ಇಂಚ್ ಇಟ್ಕೊಳ್ಳಿ, ಡೌನಿಂಗ್ ಬಂದು 2.5 ಇಂಚ್ ತೆಗೀರಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಆಗುತ್ತೆ. ಸೊ ಸ್ಲೀವ್ಸ್ ಏನಾದರೂ ಅಳತೆ ಇಲ್ಲ ಅಂತ ಅನ್ನೋರು ಈ ರೀತಿ ಮಾಡಿಕೊಂಡು ಕೂಡ ಕಟಿಂಗ್ ಮಾಡ್ಕೋಬೋದು. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಹೀಗೆ ನೀಟಾಗಿ ಸ್ಲೀವ್ಸ್ದು ಶೇಪ್ ಕೊಟ್ಕೊಂಡು ಅದನ್ನು ಕಟಿಂಗ್ ಮಾಡಿಕೊಂಡ್ರೆ ಆಯಿತು. ಸೊ ಇದಿಷ್ಟೇ ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು. ಸೊ ಸ್ಲೀವ್ಸ್ ಯಾವ ರೀತಿ ಶೇಪಲ್ಲಿ ಇದೆ ಅಲ್ವಾ ಅದೇ ರೀತಿ ಸ್ಲೀವ್ಸ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಅದಕ್ಕಿಂತ 2 ಇಂಚು ಎಕ್ಸ್ಟ್ರಾನ ಕಟ್ ಮಾಡ್ಕೋತಾ ಇದ್ದೀನಿ, ಸೀಮಿಂಗ್ ಲೈಸ್ಗೋಸ್ಕರ 2 ಇಂಚು ಎಕ್ಸ್ಟ್ರಾ. ಸೊ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ ಸ್ಲೀವ್ಸ್ ಕಟಿಂಗ್ ಪರ್ಫೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಹಾಗೆಯೇ ಫ್ರಂಟ್ ಶೇಪ್ ತೆಗೆಯೋದಕ್ಕೋಸ್ಕರ 1 ಇಂಚ್ ಈ ರೀತಿ ಹಿಂದೆ ಎಳ್ಕೋಬೇಕು. ಹಿಂದೆ ಎಳ್ಕೊಂಡಾದಮೇಲೆ ಅಲ್ಲಿ ಶೇಪ್ ಬರುತ್ತೆ ಅಲ್ವಾ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದನ್ನು ಕಟಿಂಗ್ ಮಾಡಿ ತೆಗಿತು ಅಂತಂದರೆ ನಿಮಗೆ ಫ್ರಂಟ್ ಶೇಪ್ ಕೂಡ ರೆಡಿ ಆಗುತ್ತೆ. ಸೊ ಸ್ಟಿಚಿಂಗ್ ಮಾಡುವಾಗಲೇ ಫ್ರಂಟ್ ಶೇಪ್ನ ಕಟ್ ಮಾಡ್ಕೊಂಡು ಬಿಡಿ. ಯಾಕಂತಂದರೆ ಸ್ಟಿಚಿಂಗ್ ಮಾಡುವಾಗ ಕಟ್ ಮಾಡಿಕೊಂಡ್ರೆ ನಿಮಗೆ ಯಾವುದು ಕೂಡ ಉಲ್ಟಾ ಸೀದಾ ಆಗೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಇದಾದ ನಂತರ ಇವಾಗ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ. ಬೆಲ್ಟ್ ಪಟ್ಟಿಗೆ ಫಸ್ಟು 3.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ 3.5 ಇಂಚು ಮತ್ತು 2.5 ಇಂಚು ಮತ್ತು 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಶೇಪ್ನ ಕೊಟ್ಕೊಂಡ್ರೆ ನೋಡಿ ಈ ರೀತಿ 3.5 ಇಂಚ್ಗೆ ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಮಧ್ಯದಲ್ಲಿ ಬಂದು 2.5 ಇಂಚು, ಲಾಸ್ಟಲ್ಲಿ 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಇದು ಚಿಕ್ಕ ಅಳತೆ ಆಗಿರೋದ್ರಿಂದ ಸಾಕಾಗುತ್ತೆ. ಸೊ ಇಷ್ಟೇ ಎಷ್ಟು ಈಸಿಯಾಗಿ ಕಟ್ ಮಾಡ್ಬೋದು ನೋಡಿದ್ರಲ್ವ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡಿ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.